ಕ್ರಿಸ್ಟೋಫರ್ ಕೊಲಂಬಸ್ನು ಅಕ್ಟೋಬರ್ 11, 1492 ರಲ್ಲಿ ಹೊಸ ಜಗತ್ತಿನ ಬೆಳಕನ್ನು ಕಂಡನು. ಈ ಮಹಾನ್ ಸಾಧನೆ ಮಾಡುವುದಕ್ಕಿಂತ ಮುಂಚೆ ಅವನು ತನ್ನ ನಾವಿಕ ಸಹಚಾರರೊಂದಿಗೆ ಹಲವಾರು ತೊಂದರೆಗಳನ್ನು ಅನುಭವಿಸಬೇಕಾಯಿತು. ಈ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಅರ್ಮನ್ ಔಲ್ ರವರು ಕಥಾ ಸಂಘರ್ಷವನ್ನು ನಾಟಕ ರೂಪದಲ್ಲಿ ಎಣೆದಿದ್ದಾರೆ. ಅವರು ಅದನ್ನು ನಿಲ್ಲಿಸಲೇಬೇಕು. ಕ್ಯಾಪ್ಟನ್ ಇದನ್ನು ಕೇಳಿದ್ರೆ ಯಾವಾಗಲೂ ಕೋಪಗೊಳ್ಳುತ್ತಾನೆ. ನಾವು ಸ್ಫೂರ್ತಿಯಿಂದ ಇರೋಕೆ ಹಾಡನ್ನು ಹಾಡಬಾರದೆ? ಯಾರದು? ಡಿಯಾಗೋ ಗರ್ಸಿಯಾ ಮತ್ತು ಯುವನ್ ಪ್ಯಾಟಿನೋ, ಸರ್. ಇದು ತುಂಬಾ ಕತ್ತಲು ಇದೆ. ನಾನು ಚಂದ್ರನನ್ನು ಸ್ವಾಗತಿಸುತ್ತೇನೆ. ಓ, ನಮ್ಮಲ್ಲಿ ಹಲವರು ಸ್ಪೇನ್ನ ಕಡಲ ತೀರವನ್ನು ಸ್ವಾಗತಿಸುತ್ತಾರೆ. ತಾಳ್ಮೆ ಇಲ್ಲವೇ, ಡಿಯಾಗೋ? ತಾಳ್ಮೆಗೂ ಒಂದು ಮಿತಿ ಇದೆ, ಸರ್. ಆ ಮಿತಿಯನ್ನು ನೀನು ತಲುಪಿದ್ದೀಯಾ? ನಾವು ಹಗಲಿನಲ್ಲಿ ಹಾರಲು ಪ್ರಯತ್ನಿಸುವ ಬಾವಲಿಯಂತಾಗಿದ್ದೇವೆ. ನಮಗೆ ಇಂತಹ ಸ್ಥಿತಿಯನ್ನು ಅವನು ತಂದಿದ್ದಾನೆ. ಒಬ್ಬ ವ್ಯಕ್ತಿ 50 ಜೀವಗಳನ್ನು ಯಾಕೆ ತನ್ನ ಕೈಯಲ್ಲಿ ಹಿಡಿದುಕೊಳ್ಳಬೇಕು? ನಾವು ದಂಗೆಯ ವಿಚಾರಗಳಲ್ಲಿ ಮನರಂಜಿಸುತ್ತಿಲ್ಲ ತಾನೆ? ದಂಗೆ ಕೆಟ್ಟ ಪದ, ಸರ್. ಕೆಟ್ಟ ಕಾರ್ಯನೂ ಕೂಡ. ಯುವನ್ ತನ್ನ ರಿಗನ್ ಕೆಲಸ ಮುಗಿಸಿ ಎದ್ದನು. ಒಂದು ಸಲ್ಯೂಟ್ ನೀಡಿ ಹೊರಡುತ್ತಾನೆ. ಕೊಲಂಬಸ್ ಬರುತ್ತಾನೆ. ಅವನು ಎತ್ತರದ, ಸದೃಢ ದೇಹದ 42 ವಯಸ್ಸಿನ ವ್ಯಕ್ತಿ. ಅವನ ಕೂದಲು ಕಂದು ಬಣ್ಣದ್ದು, ಅವನ ಮುಖ ಸುಂದರವಾಗಿದೆ, ಕೆಂಪು ಬಣ್ಣದ್ದು. ಅವನು ಶೀಘ್ರ ಕೋಪಿ. ಅದನ್ನು ನಿಯಂತ್ರಣ ಮಾಡಲು ಹೆಣಗಾಡುತ್ತಾನೆ. ಡಿಯಾಗೋ ಮತ್ತು ಡಾನ್ ಪೆಡ್ರೋ ಸಂಭಾಷಣೆಯಲ್ಲಿ ಇರೋದು ಕಂಡ ಕೊಲಂಬಸ್ ಸಂದೇಹ ಪಟ್ಟು ನೋಡುತ್ತಾನೆ. ಅವನು ಡಿಯಾಗೋ ಕಡೆ ತಿರುಗಿ, ಆ ಫಾರ್ಮ್ಯಾಸ್ದಲ್ಲಿ ಇರುವ ದೀಪ ಅಸ್ಪಷ್ಟವಾಗಿದೆ, ಅದನ್ನು ನೋಡಿ ಸರಿಪಡಿಸು. ಹೂ ಸರ್. ಡಿಯಾಗೋ: ಆಯಿತು ಸರ್. ಅದು ಕೋಟಡೆ? ಹೌದು ಸರ್. ಉತ್ತಮ ನಾವಿಕನಿಗೆ ತನ್ನ ಸ್ಥಾನದ ಅರಿವಿರುತ್ತದೆ. ಹೌದು ಸರ್. ಕೊಲಂಬಸ್ ದೀಪದ ಕಡೆ ತೋರಿಸುತ್ತಾನೆ. ಡಿಯಾಗೋ ತನ್ನ ಸಿಟ್ಟನ್ನು ಮರೆಮಾಚಿ ಹೊರಡುವನು. Here's a Keiko from True Kingdom come. The devil laughs, but God is dumb. ಕೊಲಂಬಸ್ ಮತ್ತು ಪೆಡ್ರೋ ಕ್ವಾರ್ಟರ್ ಡೇ ಕಡೆ ಹೊರಡುತ್ತಾರೆ. ಪೆಡ್ರೋ: ಅವರು ತುಂಬಾ ಕುಡಿಯುತ್ತಾರೆ. ಅವರು ಸಾಮಾನ್ಯ ಜನ ಸರ್. ಅವರಿಗೆ ವಿಶ್ರಾಂತಿ ಅಗತ್ಯವಿದೆ. ಮುಂದಿನ ಮಾತು ನಿಲ್ಲಿಸಿ, ಪೆಡ್ರೋ ಹೇಳಿದ. ನಿಮ್ಮ ದೂರದೃಷ್ಟಿ ನಮಗಿಲ್ಲ, ಕ್ಯಾಪ್ಟನ್. ಇದು ನನ್ನ ಇಚ್ಛೆ. ಇಷ್ಟು ಆಗಲ್ಲವೇ? ನಾನು ಆಗಲೇ ಉತ್ತರಿಸಿದೆ. ಕ್ಷಮಿಸಿ ಡಾನ್ ಪೆಡ್ರೋ. ನನ್ನ ನಾಲಿಗೆಗೆ ಶಾಪವಿರಲಿ. ಓ, ನನ್ನ ಅನಿಯಂತ್ರಿತ ನಾಲಿಗೆಗೆ ಶಾಪವಿರಲಿ. ನನ್ನ ಪರಮಶತ್ರು. ನನ್ನ ಇಚ್ಛೆ, ಮಿತ್ರ, ಏಕೆಂದರೆ ದೈವೇಚ್ಛೆ, ಅದು ಈಡೇರುವುದಿಲ್ಲವೇ? ನಾನು ನಿಮ್ಮ ಆತ್ಮವಿಶ್ವಾಸವನ್ನು ನಿಯಂತ್ರಿಸುವುದಿಲ್ಲ, ಸರ್. ನಾನು ನಿಮ್ಮನ್ನು ನಿಯಂತ್ರಿಸುವೆ. Here's a Keiko from True Kingdom come. The devil laughs, but God is dumb. ಅವರ ಹಾಡಿಗೆ ನನ್ನ ಶಾಪವಿರಲಿ. ಅವರಿಗೆ ನಿಲ್ಲಿಸುವಂತೆ ಆಜ್ಞಾಪಿಸು. ಪೆಡ್ರೋ ಅತೃಪ್ತನಾಗಿ ಹೊರಟು ಹೋದ. ಕೊಲಂಬಸ್ ಒಬ್ಬಂಟಿಯಾಗಿ ಇದ್ದಾಗ ಅವನು ನೀರಿನ ಸದ್ದು ಕೇಳುತ್ತಾ ನಿಲ್ಲುವನು. ರಹಸ್ಯ. ದೇವರು ರಹಸ್ಯಗಳನ್ನು ಭೇದಿಸುವ ಆಸೆ ಇಟ್ಟಿರುತ್ತಾನೆ, ಮತ್ತೆ ಪರಿಹಾರಗಳನ್ನು ನೀಡಿರುವುದಿಲ್ಲವೇ? ತಕ್ಷಣ ಪೆಪೆ ಓಡಿ ಬಂದ. ಯಾರದು? ನಾನು, ಕ್ಯಾಪ್ಟನ್ ಪೆಪೆ. ನೀನು ಯಾವಾಗಲೂ ಇಲ್ಲೇ ಇರುತ್ತೀಯ? ಕ್ಷಮಿಸಿ ಸರ್, ನಾನು ಡ್ಯೂಟಿ ಮೇಲೆ ಇಲ್ಲ. ಹಾಗಿದ್ರೆ ಯಾಕೆ ಕೆಳಗಡೆ ಹೋಗಿಲ್ಲ? ನಾನು ಅವರ ಹತ್ರ ಇರೋದಕ್ಕಿಂತ ನಿಮ್ಮ ಹತ್ರ ಇರೋದಕ್ಕೆ ಬಯಸುತ್ತೇನೆ. ನಾನು ಅವರಂತೆ ಇರಬೇಕೇ, ಸರ್. ಏನ್ ಹುಡ್ಗ ಇವನು? ಅವರು ಅಂತಹದ್ದೇನು ಮಾಡಿದ್ರು? ನಾನು ಅವರೊಂದಿಗೆ ಮಾತನಾಡುವುದಿಲ್ಲ. ನಾನು ಅವರನ್ನು ದ್ವೇಷಿಸುತ್ತೇನೆ. ಪೆಪೆ, ನೀನು ಈಗ ಹೊರಡು.
ಬೇಗ. ಇಲ್ಲಿ ಡಾನ್ ಪೆಡ್ರೋ ಹೇಳಿದ್ದನ್ನು ಕೇಳಿದೆಯಾ? ಕ್ಯಾಪ್ಟನ್, ಅವರು ತುಂಬಾ ಉತ್ತಮ, ಆದರೂ ಅವನಿಗೂ ಸಂದೇಹ ಪಡುತ್ತಾನೆ. ಎಲ್ಲರೂ ಸಂದೇಹ ಪಡುತ್ತಾರೆ, ನನ್ನನ್ನು ಹೊರತುಪಡಿಸಿ. ಎಲ್ಲರೂ ನನ್ನನ್ನು ಹೊರತು, ಕ್ಯಾಪ್ಟನ್, ನನ್ನನ್ನು ಹೊರತು. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಧನ್ಯವಾದಗಳು, ಹುಡುಗ. Here's a keg of rum. The kingdom. Come, the devil laughs. But God is dumb. ಅವರು ತುಂಬಾ ಕುಡಿದಾಗ ಭಯಂಕರವಾಗಿ ವರ್ತಿಸುತ್ತಾರೆ, ಅದು ಮರೆಯುವಂತೆ ಮಾಡುತ್ತೆ ಅಂತ ಅವರು ಹೇಳುತ್ತಾರೆ. ಬಡಪಾಯಿಗಳು. ಕ್ಯಾಪ್ಟನ್, ತುಂಬಾ ಜಾಗರೂಕರಾಗಿರಿ, ಕೆಲವೊಮ್ಮೆ ಅವರು ಹತಾಶೆಯರಾಗುತ್ತಾರೆ. Here's a keg of rum. The kingdom come. The devil laughs. But God is dumb. ಅದು ತುಂಬಾ ಕೆಟ್ಟದಾಗಿದೆ, ನಾನು ಡಾನ್ ಪೆಡ್ರೋಗೆ ಅದನ್ನು ನಿಲ್ಲಿಸುವಂತೆ ಆಜ್ಞೆ ಮಾಡಿದೆ. ಇದಕ್ಕಾಗಿಯೇ ಅವರು ಅಪಾಯಕಾರಿ ಎಂದು ನೀನು ಹೇಳಿದೆಯಾ? ಹೋಗು, ಹುಡುಗ. ಡಾನ್ ಪೆಡ್ರೋ ಅವರ ಹಾಡು ಘರ್ಜನೆಯಾಗಿ ಬದಲಾಗುತ್ತಿದೆ, ಆಳವಾಗುತ್ತಿರುವ ಅವರ ಅತೃಪ್ತಿ ಅಪಶಕುನ. ಕ್ಯಾಪ್ಟನ್, ಅವರು ನನ್ನ ಆಜ್ಞೆಯನ್ನು ನಿರಾಕರಿಸಿದರು. ಯಾರದು? ಒಬ್ಬರ ಹೆಸರನ್ನು ಉದಾರಿಸು. ಹಲೋ, ಯಾರದು ವಂಚಕರು ಕ್ವಾರ್ಟರ್ ಡೆಕ್ ಕಡೆ ನುಸುಳುತ್ತಿರುವುದು? ಮುಖ ತೋರಿಸಿ. ಅವರು ತಡೆಯೋದಿಲ್ಲ, ಅವರ ತಡೆಯೋದಿಲ್ಲ. ಹೇ ಹುಡುಗ, ಬಾ ಇಲ್ಲಿ. ಏನದು ಅವರು ಮಾತಾಡಿದ್ದು? ಅವನು ಹೇಳಿದ, ಸಂತಾ ಮರಿಯಾ ಅವನ ಮೃತದೇಹಕ್ಕೆ ಕೊಳ್ಳಿ ಆಗುತ್ತೆ. ಅವನು ಹಾಗೆಂದನೇ? ಹೌದಾ? ಕ್ಷಮಿಸಿ ಸರ್, ನಂಗೆ ಗೊತ್ತು ಭಾವನೆಗಳು ಎಷ್ಟೊಂದು ಅತಿರೇಕಕ್ಕೆ ಹೋಗಿದಾವೆ ಅಂತ. ಹೋಗು, ಗುಲೆರ್ಮೋ ಐರಿಸ್ನನ್ನು ನನ್ನಲ್ಲಿಗೆ ಕಳಿಸು. ಕ್ಷಮಿಸಿ ಸರ್, ಆದರೆ ಶಿಸ್ತಿಗೆ ಯಾವುದೇ ನೆಪ ಬೇಡ. ಶಿಸ್ತು ಹಿಂದಿನ ಮಾತು ಸರ್, ಈಗ ನಿಮ್ಮಲ್ಲಿ ಅಥವಾ ನನ್ನಲ್ಲಿ ಅಷ್ಟೇ. ಡಾನ್ ಪೆಡ್ರೋ, ಗುಲೆರ್ಮೋ ಐರಿಶ್ನನ್ನು ನನ್ನಲ್ಲಿಗೆ ಕಳಿಸು, ಅವನಿಗೆ ಏನಿದು ಕಠಿಣತೆ ಅನ್ನೋದು ಗೊತ್ತಿರುತ್ತೆ. Pedro is halfway down the stairs to the quarterdeck when Guillermo airs and other seamen rush in an angry mass towards Columbus, growling like infuriated animals. ನಿಲ್ಲಿಸಿ. ಏನ್ ಈ ಕ್ರೂರ ಘರ್ಜನೆಯ ಅರ್ಥ? ಯಾವನು ಮುಂದೆ ಬರುತ್ತಾನೋ ಅವನನ್ನು ಇಡೀ ರಾತ್ರಿ ಬಂಧನದಲ್ಲಿ ಇರಬೇಕಾಗುತ್ತೆ. ಆಗ ಎಲ್ಲರೂ ಶಾಂತರಾಗುತ್ತಾರೆ, ಯಾರೂ ಮುಂದೆ ಚಲಿಸಲಿಲ್ಲ. ಆಗ ಗುಲೆರ್ಮೋ ಆ ಸ್ತಬ್ಧತೆಯನ್ನು ಮುರಿಯುತ್ತಾನೆ. ಅವನನ್ನು ಬಂಧಿಸುವರು ಯಾರು? ನಾವು 30 ಜನ ಒಂದಾಗಿದ್ದೇವೆ. ಯಾರು ಲಭ್ಯವಿಲ್ಲದಿದ್ದಲ್ಲಿ ನಾನೇ ಆ ಕಾರ್ಯ ಮಾಡುತ್ತೇನೆ. ಹೋಗು ಕೆಳಗಡೆ, ಹೆಚ್ಚಿಗೆ ಮಾತನಾಡಬೇಡ. ನಾವು ತುಂಬಾ ತಡೆದಿದ್ದೇವೆ, ನಾವು ದಿನಗಳನ್ನು ಉರುಳಿಸುತ್ತಿದ್ದೇವೆ. ನಾವು ಮನುಷ್ಯರು, ನಮಗೆ ಮನುಷ್ಯರ ಭಾವನೆಗಳಿದ್ದಾವೆ. ನಮಗೆ ನಮ್ಮ ಮನೆ, ನಮ್ಮ ಕುಟುಂಬ ಬೇಕು. ನಾನು ಹೇಳುತ್ತಿದ್ದೇನೆ, ಕೂಡಲೇ ಸಂತಾ ಮರಿಯಾ ತನ್ನ ಮುಖವನ್ನು ಸ್ಪೇನ್ ಕಡೆ ತಿರುಗಿಸಬೇಕು, ಇಲ್ಲ ಅಂದ್ರೆ ನಾವು ಮನುಷ್ಯರಾಗಿರಲ್ಲ ಮೃಗವಾಗಬೇಕಾಗುತ್ತೆ. ಅವಳನ್ನು ಮುನ್ನಡೆಸೋರು ಯಾರು? ಅದಕ್ಕೆ ಸಾಕಷ್ಟು ಜನರಿದ್ದಾರೆ. ನಿನಗೆ ದೆವ್ವ ಬಡಿದಿದೆ, ನಮಗೆ ಪೂರ್ವದ ಗಾಳಿ ಕಡೆ ಚಲಿಸೋದು ಗೊತ್ತು, ನಾವು ಗೊತ್ತಿಲ್ಲದ ಕಡೆ ಚಲಿಸುತ್ತಿದ್ದೇವೆ. ಒಂದಂತೂ ಸ್ಪಷ್ಟ, ಇಲ್ಲಿರೋದು ದೆವ್ವದ ಹಾದಿ. ನಾವು ನಮ್ಮ ಮನೆ ಕಡೆ ಹೊರಡಬೇಕು. ಉಳಿದ ನಾವಿಕರು ಅದಕ್ಕೆ ಸಮ್ಮತಿ ಸೂಚಿಸುತ್ತಾರೆ. ಕೊಲಂಬಸ್ ತನ್ನ ಕೈಗಳನ್ನು ಮೇಲೆತ್ತಿ ಶಾಂತರಗಲು ಬೇಡುತ್ತಾನೆ. ಡಾನ್ ಗುಲೆರ್ಮೋ, ನೀನೊಬ್ಬ ತುಂಬಾ ಪರಿಣಿತ ನಾವಿಕ, ಸಂಪನ್ಮೂಲ ವ್ಯಕ್ತಿ. ಮುಂದೊಂದು ದಿನ ನಿನ್ನ ನಾಲಿಗೆ ನಿನ್ನ ಹಿಡಿತದಲ್ಲಿ ಇದ್ದರೆ ನೀನು ಸಮೃದ್ಧಿಯನ್ನು ಗಳಿಸುತ್ತಿ. ಇಂದು ನೀನೊಬ್ಬ ಸಾಮಾನ್ಯ ನಾವಿಕ ಅಷ್ಟೇ. ನಾನು ನಿನ್ನ ನಾಯಕ. ನಿನ್ನ ಕರ್ತವ್ಯ ನನಗೆ ವಿಧೇಯನಾಗಿ ಇರೋದು, ನನ್ನ ಕರ್ತವ್ಯ ಸ್ಪೇನ್ ಸಾರ್ವಭೌಮಕ್ಕೆ ವಿಧೇಯನಾಗಿ ಇರೋದು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೋ. ನೀನು ಈಗ ಹೊರಡು. ಮತ್ತೆ ಶಾಂತತೆ. ಈಗ ಈ ಶಾಂತತೆಯನ್ನು ಡಿಯಾಗೋ ಮುರಿಯುತ್ತಾನೆ. ಇದನ್ನೆಲ್ಲ ಸಣ್ಣ ಮಕ್ಕಳಿಗೆ ಹೇಳು. ನಾವು ಮನುಷ್ಯರು, ನಮಗೆ ಸಕಾರಣ ನೀಡು. ಶಾಂತರಾಗಿ. The tone of authority calms the men, who remain, however, in a huddled crowd, murmuring discontentedly.
Columbus turns and goes up the stairs to the poop, where he stands and looks down upon the men. ನನಗೆ ಅನಿಸುತ್ತೆ ನೀನು ಪವಿತ್ರವಾದ ಸ್ಥಳದಲ್ಲಿ ಇದ್ದೇನೆ ಅಂದುಕೊಂಡೆಯ. ಅವನನ್ನು ಕೆಳಗೆ ಕೆಡವಿ ಬಂಧಿಸಿ ಅವನನ್ನು. ದೆವ್ವದ ಅಸ್ತ್ರ, ಇಟಲಿಯನ್ನರ ವೈರಿ. ಅವರು ನುಗ್ಗಿ ಕಡೆ ನಡೆದರು. ಆಗ ಪೆಪೆ ಓಡಿ ಬಂದು ಮೆಟ್ಟಿಲು ಮೇಲೆ ಏರದಂತೆ ತನ್ನ 2 ಕೈಗಳಿಂದ ಅಡ್ಡಗಟ್ಟಿ ನಿಂತನು. ಹೇಡಿಗಳು, ನೀವು ಮೊದಲು ನನ್ನನ್ನು ಕೊಂದು ಹಾಕಿ. ದಾರಿ ಬಿಡು. ದೆವ್ವದ ಅಸ್ತ್ರ, ಬೂಟು ನೆಕ್ಕುವವ. ಏನು, ನನ್ನ ಮತ್ತು ತನ್ನ ಸಾವಿನ ಮಧ್ಯೆ ಈ ಚಿಕ್ಕ ಮಗು ನಿಲ್ಲುತ್ತದೆಯೇ? ಅವನ ಮಾತಿನಿಂದ ಮತ್ತೆ ಸ್ತಬ್ಧತೆ ಕವಿಯಿತು. ಓ ನನ್ನ ಕ್ಯಾಪ್ಟನ್. ಪೆಪೆ, ಇದು ಅನ್ವೇಷಣೆಯ ಸಮುದ್ರಯಾನ. ನಾನು ಒಂದು ಹೊಸ ಜಗತ್ತನ್ನು, ಒಂದು ಪ್ರಕಾಶಮಾನವಾದ ಸಾಗರದಾಚೆಯ ಭೂಮಿಯನ್ನು ಕಂಡುಹಿಡಿಯಲು ನೇಮಿಸಲ್ಪಟ್ಟೆ. ನಮ್ಮ ರಾಜ ರಾಣಿಯರಿಗೆ ಹೊಸ ಪ್ರದೇಶವನ್ನು, ನಮ್ಮ ರಕ್ಷಕನಿಗೆ ಹೊಸ ಸೇವಕರನ್ನು ಅರ್ಪಿಸಲು ನೇಮಿಸಲ್ಪಟ್ಟೆ. ಆದರೆ ನಾನು ಕಂಡುಕೊಂಡದ್ದು ಏನೆಂದರೆ, ಒಬ್ಬ ಮನುಷ್ಯ ತನ್ನ ಗುರಿಯನ್ನು ತಲುಪಲು ನಿರ್ಧರಿಸಿದರೆ ಅವನೊಬ್ಬನೇ ಅದನ್ನು ಬೆನ್ನಟ್ಟಿ ಹೋರಾಡಬೇಕು. ನಿಷ್ಠೆ, ಅದು ಸಮುದ್ರ ಕಳೆಯಂತೆ ಒಂದೇ ಅಲೆಗೆ ದೂರ ಹೋಗುತ್ತೆ. ಸ್ನೇಹ ತುಕ್ಕು ಹಿಡಿದು ಹೋಗುತ್ತೆ. ಶಿಸ್ತು, ಕರ್ತವ್ಯ ನಿಷ್ಠೆ, ವಿಧೇಯತೆ ಇವು ನೀರಿನ ಮೇಲಿನ ಗುಳ್ಳೆ ತರಹ ಮೊದಲ ಹೊಡೆತಕ್ಕೆ ಒಡೆದು ಹೋಗುತ್ತವೆ. ನಾನು ಇದನ್ನು ಕಂಡುಕೊಂಡೆ ಪೆಪೆ. ಕ್ಯಾಪ್ಟನ್, ನಾನು ನಿನಗೆ ವಿಧೇಯ. ನಾನು ನಿನ್ನನ್ನು ಯಾವಾಗಲೂ ಆರಾಧಿಸುವ ಸೇವಕ. ನಾನು ನಿನಗೆ ಕೃತಜ್ಞ. ನನ್ನ ವಿಧೇಯತೆಯು ಪ್ರಶ್ನೆ ರಹಿತವಾಗಿದೆ ಎಂದುಕೊಂಡಿದ್ದೇನೆ, ಸರ್. ಡಾನ್ ಪೆಡ್ರೋ, ನೀನು ಕೆಲವು ಬಾರಿ ಮಾತಿನ ಅಗತ್ಯವಿದ್ದಾಗ, ನಿನ್ನ ವಿಧೇಯತೆಯನ್ನು ಸ್ಪಷ್ಟಪಡಿಸುವಾಗ ನೀನು ಮೌನವಾಗಿರುತ್ತಿ. ಆದರೂ ನಿನಗೆ ಧನ್ಯವಾದಗಳು. ಕೊಲಂಬಸ್ ತಿರುಗಿ ಸಮುದ್ರವನ್ನೇ ನೋಡುತ್ತಾ ನಿಲ್ಲುತ್ತಾನೆ. ಅವನು ಕತ್ತಲೆಯಲ್ಲಿ ದಿಟ್ಟಿಸಿ ನೋಡುತ್ತಾನೆ. ಅಲ್ಲಿ ಏನೋ ಕಾಣಿಸಿತು. ಮತ್ತೆ ತಿರುಗಿದ. ನಾವು ಸಾಮಾನ್ಯ ಜನರು, ಸರ್. ಸಾಮಾನ್ಯ ಜನ ಉತ್ತಮವಾಗಿ ತೀರ್ಮಾನಿಸಬಾರದೆ? ಏನೇ ಆದ್ರೂ ನಾವು ನಾಳೆವರೆಗೂ ಕಾಯುತ್ತೇವೆ. ಕಾಣದ ಕಾರ್ಯಗಳು ಕತ್ತಲೆಯಲ್ಲಿಯೇ ಯಶಸ್ವಿಯಾಗುತ್ತವೆ. ಗುಲೆರ್ಮೋ ದುರುಗುಟ್ಟಿದ, ಆದ್ರೂ ತಲೆ ತಗ್ಗಿಸಿ ಹೊರಟ. ಅವನನ್ನು ಹಿಂಬಾಲಿಸಿ ಒಂದಷ್ಟು ನಾವಿಕರು ಹೋದರು. ಹತಾಶ ಜನ ಯಾವಾಗಲೂ ಅವರು ಉತ್ತಮವಾಗಿ ನಡೆದುಕೊಳ್ಳಲಾರರು. ಸರ್, ಅದನ್ನು ನೆನಪಿಸಿದ್ದಕ್ಕೆ ನಿನಗೆ ಧನ್ಯವಾದಗಳು ಫ್ರಾನ್ಸಿಸ್ಕೋ. ನಿನ್ನ ಅತ್ಯುತ್ತಮ ನಡತೆ ಉತ್ತಮವಾಗಲಾರದು. ಫ್ರಾನ್ಸಿಸ್ಕಾ ಅರ್ಧಕ್ಕೆ ಮಾತು ನಿಲ್ಲಿಸಿದ. ಹೋಗುವುದೇ ಉತ್ತಮ ಎಂದು ನಾಚಿಕೆಯಿಂದ ಹೊರಟು ಹೋದ. ಅವನ ಹಿಂದೆ ಉಳಿದವರು ತಲೆ ತಗ್ಗಿಸಿಕೊಂಡು ಹೋದರು. ಮತ್ತೆ ಸ್ತಬ್ಧತೆ. ಕೊಲಂಬಸ್ ಅಲ್ಲಿಂದ ಕದಲಲಿಲ್ಲ. ಅವನು ಭಾವನೆಗಳ ಜೊತೆ ಹೋರಾಡುತ್ತಿದ್ದಾನೆ. ಅವನು ಮಾತಾಡುವಾಗ ಮಾತು ಅಸ್ಪಷ್ಟವಾಗಿದೆ. ಹೋಗು ಮಗು. 2 ನಿಮಿಷದ ಹಿಂದೆ. ಡಾನ್ ಪೆಡ್ರೋ, ನಾನು ನೋಡಿದೆ. ನಾನು ವಿಚಾರಿಸಿದೆ. ನಾನು ನೋಡಿದ್ದೆ. ಇದೇ ಇತ್ತು. ಇದೇ ಇದೆ. ಏನು, ಸರ್? ಒಂದು ಬೆಳಕು ಅಸ್ಪಷ್ಟವಾಗಿ ಹೊಳೆಯುತ್ತಿದೆ. ಮೇಲೆ ಕೆಳಗಾಗುತ್ತಿದೆ. ನೋಡಲ್ಲಿ. ಇದೆ, ಸರ್. ದೈವ ವಿಜಯ. ಇದೆ, ಸರ್. ಬೆಳಕು. ಭೂಮಿ, 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 ಭೂಮಿ. ಇದನ್ನು ನೀವೇ ನೋಡಿದ್ರಾ, ಸರ್? ಬೆಳಕು. ದೇವರು ನಮಗೆ ಆಶೀರ್ವಾದ ಮಾಡಿದ ಬೆಳಕು. ಒಂದು ಬೆಳಕು. ಎಲ್ಲರಿಗೂ ಇಳಿಯುವಂತೆ ಆಜ್ಞೆ ಕೊಡು.